ಹೇ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ. ಈಗ ಬಿಗ್ ಬಾಸ್ ಜೊತೆಗೆ ಇನ್ನೊಂದು ಶೋ ಕೂಡ ಕೈ ಜೋಡಿಸಿದೆ. ಅದು ಯಾವ ಶೋ ಅಂತ ಹೇಳ್ತೀನಿ. ಆ್ಯಂಡ್ ಅದರ ಜೊತೆಗೇನೆ ನಮ್ಮ ಲಾಸ್ಟ್ ಸೀಸನ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಯವರು ಕೂಡ ಮತ್ತೆ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ರೀ ಎಂಟ್ರಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದು ಕೂಡ ಯಾವ ರೀತಿ ಅನ್ನೋದನ್ನೆಲ್ಲ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೇನೆ ಜನರಿಗೆ ಈಗಷ್ಟೇ ಬಂದಿರೋಂಥ 2 ಪ್ರೋಮೋಗಳು ಬಿಗ್ ಬಾಸ್ ಕಡೆಯಿಂದ ಬಂದಿರೋಂಥ ಪ್ರೋಮೋಗಳು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ಈ ಒಂದು ಪ್ರೋಮೋ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗೇ ಆಗುತ್ತೆ. ಅದು ಕೂಡ ಯಾಕೆ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಬಂದು ಬಿಗ್ ಬಾಸ್ ಜೊತೆಗೆ ಇನ್ನೊಂದು ಶೋ ಕೈ ಜೋಡಿಸಿದೆ ಅಂತ ಹೇಳಿದೆ. ಹೌದು, ನಿಮಗೆಲ್ಲ ಗೊತ್ತದ ಬಿಗ್ ಬಾಸ್ ಬರಬೇಕು ಅಂತಂದರೆ ಯಾವುದಾದ್ರೂ ಒಂದೆರಡು ಸೀರಿಯಲ್ಗಳು ಕೊನೆ ಆಗಬೇಕು ಅಂದಾಗ ಮಾತ್ರ ಆ ಒಂದು ಟೈಮ್ನ ಸ್ಥಾನದಲ್ಲಿ ಬಿಗ್ ಬಾಸ್ ಬರ್ತಾಯಿತ್ತು. ಬಟ್ ಈ ಸಾರಿ ಈ ರೀತಿಯಾಗಿ ಯಾವುದೇ ಸೀರಿಯಲ್ ಎಂಡ್ ಆಗ್ತಿದೆ ಅನ್ನೋದನ್ನು ಎಲ್ಲೂ ಕೂಡ ಹೇಳಿಲ್ಲ. ಸೊ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಈಗ ಬಂದಿರೋಂಥ ಪ್ರೋಮೋನ ನೋಡಿದ್ಮೇಲೆ ಅರ್ಥ ಆಯಿತು. ಸೊ ಏನು ಅಂತಂದರೆ ಕ್ವಾಟ್ಲೆ ಕಿಚನ್ ಒಂದು ಶೋ ನಡೀತಾ ಇತ್ತಲ್ಲ, ಸೊ ಆ ಒಂದು ಶೋ ಈಗ ಎಂಡ್ ಆಗ್ತಾ ಬರ್ತದೆ. ಸೊ ಇದೇ ಭಾನುವಾರ ಯಾವಾಗ ಅಗ್ನಿ ಪರೀಕ್ಷೆ ಇದೆ ಬಿಗ್ ಬಾಸ್ದು, ಅದೇ ಟೈಮಲ್ಲಿ ಕ್ವಾಟ್ಲೆ ಕಿಚನ್ ಶೋನ ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಆ್ಯಂಡ್ ಅದೇ ದಿನ ಕ್ವಾಟ್ಲೆ ಕಿಚನ್ನ ವಿನ್ನರ್ ಕೂಡ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು, ಈ ಕ್ವಾಟ್ಲೆ ಕಿಚನಲ್ಲೇ ನಮ್ಮ ಲಾಸ್ಟ್ ಸೀಸನ್ನ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಯವರು ಕೂಡ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ರಕ್ಷಿತಾ ಶೆಟ್ಟಿಯವ್ರನ್ನ ಈ ಒಂದು ಬಿಗ್ ಬಾಸ್ ವೇದಿಕೆಯಲ್ಲೂ ಯಾವುದೋ ಒಂದು ರೀತಿಯಲ್ಲಿ ಇನ್ವಾಲ್ವ್ ಮಾಡೇ ಮಾಡ್ತಾರೆ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ರಕ್ಷಿತಾ ಶೆಟ್ಟಿಯವರು ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಿದರು ಲಾಸ್ಟ್ ಒಂದು ಸೀಸನಲ್ಲಿ ಅಂಥೇಳಿ. ಕೊನೆಗೆ ನಮ್ಮ ಗಿಲ್ಲಿಯವ್ರಿಗೂ ಕೂಡ ಪೈಪೋಟಿನ ಕೊಟ್ಟಿದ್ರು ಅವರು ಕೊನೆವರೆಗೂ. ಸೊ ಅವರನ್ನು ಆಬ್ವಿಯಸ್ಲಿ ಯಾವುದೋ ಒಂದು ರೀತಿಯಲ್ಲಿ ಈ ಒಂದು ಬಿಗ್ ಬಾಸ್ ಫಸ್ಟ್ ಎಪಿಸೋಡ್ ಏನು ಅಗ್ನಿ ಪರೀಕ್ಷೆ ಇದೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಇನ್ವಾಲ್ವ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಹೇಳಿದೆ, ಸೊ ಈ ರೀತಿಯಾಗಿ ರಕ್ಷಿತಾ ಶೆಟ್ಟಿಯವರು ಈ ಒಂದು ಹೊಸ ಸೀಸನ್ಗೆ ಡಿಫ್ರೆಂಟಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲಿ ಕ್ವಾಟ್ಲೆ ಕಿಚನ್ ಎಂಡ್ ಆಗ್ತದೆ ಆ್ಯಂಡ್ ಈ ಕಡೆ ಬಿಗ್ ಬಾಸ್ ಎಂಟ್ರಿ ಆಗ್ತದೆ. ಸೊ ಒಂಥರ ಡಿಫ್ರೆಂಟ್ ಒಳ್ಳೆ ಟ್ರಾನ್ಸಿಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೇನೆ ಈ ಒಂದು ಪ್ರೊಮೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಈ ಹಿಂದೆ ಬಂದಂಥ 2 ಪ್ರೊಮೋಗಳು, ಈ ಅಗ್ನಿ ಪರೀಕ್ಷೆದು ಏನು 2 ಪ್ರೊಮೋಗಳು ಬಂತು, ಒಂದರಲ್ಲಿ ನಮ್ಮ ಅಮುಕು ಮಂಜು ಅವ್ರನ್ನ ಇನ್ಸಲ್ಟ್ ಮಾಡಿ ಆಚೆ ಹಾಕಿದ್ರು. ಆ್ಯಂಡ್ ಇವತ್ತು ಬೆಳಗ್ಗೆ ನಮ್ಮ ಗಂಗಾ ಅನ್ಸುತ್ತೆ ಅವ್ರ ಹೆಸರು, ಆ ನೈಟಲ್ಲಿ ಬಂದಿದ್ರಲ್ಲ, ಅವರನ್ನು ಕೂಡ ನೀವು ಕ್ರಿಂಜಾಗಿ ಆಡ್ತೀರಾ, ಇದನ್ನು ನೀವು ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಿದ್ರೆ ನಾನು ನಿಮಗೆ ಮನೆ ಒಳಗಡೆ ಹೋಗೋದಕ್ಕೆ ಅನುಮತಿನ ಕೊಡಲ್ಲ ಅಂಥೇಳಿ ಸಂಗೀತ ಅವರು ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಇವೆರಡೂ ಪ್ರೋಮೋಗಳನ್ನ ನೋಡಿ ಜನರು ಕಲರ್ಸ್ ಕನ್ನಡ ಅವರು ಜಸ್ಟ್ TRPಗೋಸ್ಕರ ಬಿಗ್ ಬಾಸಲ್ಲಿ ಕಾಮನ್ ಜನರನ್ನು ಸೇರಿಸ್ಕೊತೀವಿ ಅಂಥೇಳಿ ಅವ್ರಿಗೊಂದು ಹೋಪ್ಸ್ ಕೊಟ್ಟು ಅವರನ್ನು ಎಲ್ಲರ ಮುಂದೆ ಒಂದು ದೊಡ್ಡ ಟಿವಿಲಿ ಒಂದು ದೊಡ್ಡ ಸ್ಕ್ರೀನಲ್ಲಿ ಎಲ್ಲ ಜನರ ಮುಂದೆ ಅವರನ್ನು ರಿಜೆಕ್ಟ್ ಮಾಡಿ ಅವ್ರನ್ನ ಅವಮಾನ ಮಾಡಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ನೀವು ಕಾಮನ್ ಪೀಪಲ್ಗೆ ಬಿಗ್ ಬಾಸ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ರಾ, ಈ ರೀತಿಯಾಗಿ ಇನ್ಸಲ್ಟ್ ಮಾಡೋದಕ್ಕೆ ಅಂಥೇಳಿ ಜನ ಬಿಗ್ ಬಾಸ್ ವಿರುದ್ಧ ಕ್ವಶನ್ಗಳನ್ನ ರೈಸ್ ಮಾಡ್ತಾಯಿದ್ರು. ಬಟ್ ಈಗ ಬಂದಿರುವಂಥ ಪ್ರೋಮೋದಲ್ಲಿ ಅಲ್ಲಿರುವಂಥ ಜಡ್ಜಸ್ಗಳು ಫುಲ್ ಖುಷಿಯಾಗಿದ್ದಾರೆ. ಜಡ್ಜಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ವಿನಯ್ ಗೌಡ, ಸಂಗೀತ, ಶ್ರುತಿ ಮೇಡಮ್, ಹಾಗೆ ನಮ್ಮ ಚಂದನ್ ಶೆಟ್ಟಿ ಅವರು. ಈ ಒಂದು ಪ್ರೋಮೋದಲ್ಲಿ ಅವರು ಫುಲ್ ಖುಷಿಯಾಗಿರೋ ಥರ ಕಾಣ್ತಾ ಇದೆ. ಅಂದರೆ ಅಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಗಳು ಇವರನ್ನು ಸ್ಯಾಟಿಸ್ಫೈ ಮಾಡಿರೋ ರೀತಿಯಲ್ಲಿ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಕಂಟೆಸ್ಟೆಂಟ್ಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಜಡ್ಜಸ್ ಕಡೆಯಿಂದ ಬಂದಿರೋ ರೀತಿಯಲ್ಲಿ ಈ ಒಂದು ಪ್ರೋಮೋನ ತೋರಿಸಿದ್ದಾರೆ. ಸೊ ನನ್ನ ಪ್ರಕಾರ ಯಾರೆಲ್ಲ ಲಾಸ್ಟ್ 2 ಪ್ರೋಮೋಗಳಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೋಪ ಮಾಡ್ಕೊಂಡಿದ್ರು, ಇವರು ಕಾಮನ್ ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಜಸ್ಟ್ TRPಗೋಸ್ಕರ ಇನ್ಸಲ್ಟ್ ಮಾಡಿ ಕಳಿಸ್ತಾ ಇದ್ದಾರೆ, ಬಟ್ ಸೇರಿಸ್ಕೊಳ್ಳಲ್ಲ ಅಂತ ಯಾರೆಲ್ಲ ಅನ್ಕೊತಾ ಇದ್ರಿ, ಸೊ ಅವ್ರಿಗೋಸ್ಕರನೇ ಈ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರೆಲ್ಲ ಈ ಒಂದು ಪ್ರೋಮೋನ ಇನ್ನೂ ನೋಡಿಲ್ಲ, ಹೋಗಿ ನೋಡಿ, ಪ್ರೋಮೋ ಚೆನ್ನಾಗಿದೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ ಈ ಒಂದು ಅಗ್ನಿ ಪರೀಕ್ಷೆಯ ಈ ಒಂದು ಪ್ರೋಮೋದಲ್ಲೇ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.